ಗೆಳೆಯರೆ, ತುಡುವೆ ಪೆಟ್ಟಿಗೆಯಿಂದ ಜೇನುತುಪ್ಪವನ್ನು ಬೇರ್ಪಡಿಸುವ ವಿಧಾನವನ್ನು ನೋಡೋಣ. ಈ ರೀತಿಯಲ್ಲಿ ಸಂಸಾರ ಕೋಣೆಯ ಮೇಲಿನ ಭಾಗದಲ್ಲಿ ಇಟ್ಟಿರುವಂತಹ ತುಪ್ಪದ ಖಾನೆಯಲ್ಲಿ ತುಪ್ಪದಟ್ಟಿಗೆ ಈ ರೀತಿ ತುಪ್ಪವನ್ನು ತುಂಬಿಸಿ ಅದಕ್ಕೆ ಮೇಣದಿಂದ ಸೀಲಿಂಗ್ ಅನ್ನ ಒಳಗಡೆ ಮಾಡ್ತವೆ. ಈ ರೀತಿ ಮಾಡಿದಂತಹ ಸೀಲಿಂಗ್ ಅನ್ನ ರಟ್ಟಿಗೆ ಇದ್ದಂತಹ ಹುಳವನ್ನು ತೆಗೆದು ಅಲ್ಲಿಯೇ ಗೂಡಿನಲ್ಲಿ ಹುಳುಗಳನ್ನು ಬಿಟ್ಟು ಈ ರೀತಿ ರಟ್ಟಿನ ಮೇಲ್ಪದರವನ್ನು ಚಾಕುವಿನಿಂದ, ಹರಿತವಾದ ಚಾಕುವಿನಿಂದ ಅದನ್ನು ಓಪನ್ ಮಾಡಿಕೊಳ್ಳಬೇಕು. ಈ ರೀತಿ ಎರಡೂ ಕಡೆಯಲ್ಲೂ ಸಹ ಸ್ವಚ್ಛವಾಗಿ ಅದನ್ನು ಓಪನ್ ಮಾಡಿಕೊಂಡು ಆ ಎರೆಯನ್ನ ಈ ರೀತಿ ಸಾಧನದಲ್ಲಿ ಅದನ್ನು ಸರಿಯಾಗಿ ಇಟ್ಟುಕೊಂಡು ಚೆನ್ನಾಗಿ ಎರಡೂ ಕಡೆಯಲ್ಲೂ ಸಹ ಮೇಣದಿಂದ ಮಾಡಿದಂತಹ ಸೀಲನ್ನ ತೆಗೆಯಬೇಕಾಗ್ತದೆ. ಪ್ರಕೃತಿಯ ವಿಸ್ಮಯ. ಹುಳುಗಳೇ ಈ ರೀತಿಯಾಗಿ ತುಪ್ಪವನ್ನು ಮಾಡಿ ಆ ತುಪ್ಪವು ಕೆಡದೇ ಇದ್ದ ರೀತಿಯಲ್ಲಿ ಮೇಣದಿಂದಲೇ ಅದನ್ನ ಪ್ಯಾಕ್ ಮಾಡಿರ್ತಾರೆ. ಅದನ್ನ ನಾವು ಸ್ವಚ್ಛವಾಗಿ ತೆಗೆದುಕೊಂಡು ಯಂತ್ರದ ಸಹಾಯದಿಂದ ತುಪ್ಪವನ್ನ ಬೇರ್ಪಡಿಸಬೇಕಾಗ್ತದೆ. ಯಂತ್ರವನ್ನ ನಾವೇ ಸಿದ್ಧಪಡಿಸಿಕೊಂಡಂತಹದ್ದು. ಇದರಲ್ಲಿ ಈ ರೀತಿ ರಟ್ಟುಗಳನ್ನ ಇಟ್ಟು ಅದನ್ನ ಈ ರೀತಿ ವೇಗವಾಗಿ ತಿರುಸುವುದರಿಂದ ಮೇಣ ಮತ್ತು ರಟ್ಟು ಅದರಲ್ಲಿಯೇ ಉಳಿದು ಆ ರಟ್ಟಿಗೆ ಇದ್ದಂತಹ ತುಪ್ಪ ಮಾತ್ರ ಹೊರಗೆ ಬರ್ತದೆ. ಇದರಿಂದ ಈ ರೀತಿ ಮಾಡಿ ತುಪ್ಪವನ್ನು ಬೇರ್ಪಡಿಸುವುದರಿಂದ ಹುಳುಗಳಿಗೆ ಒಂದಿಷ್ಟು ಶ್ರಮ ಮತ್ತು ಸಮಯ ಉಳಿತಾಯ ಆಗ್ತದೆ. ಮುಂದಿನ ಬಾರಿ ತುಪ್ಪವನ್ನು ತಯಾರಿಸುವಾಗ ರಟ್ಟಿನ ಎರಡೂ ಬದಿಯ ತುಪ್ಪವನ್ನ ಬೇರ್ಪಡಿಸಬೇಕಾದ್ರೆ ಈ ರೀತಿ ಒಳಭಾಗದ ರಟ್ಟನ್ನು ಹೊರಭಾಗದ ರಟ್ಟನ್ನು ಒಳಭಾಗ ಮಾಡಿ ಹಾಕುವುದರಿಂದ ಈ ರೀತಿ ಎರಡೂ ಬದಿಗೂ ಸಹ ಸ್ವಚ್ಛವಾಗಿ ತುಪ್ಪಾಡುವಂತಹದ್ದು ಹೊರಗೆ ಬರ್ತದೆ. ಸುಮಾರು 90% ಜೇನುತುಪ್ಪ ಹೊರಗೆ ಬರ್ತದೆ. ಅದಾದ ಮೇಲೆ ಉಳಿದಂತಹ 10% ತುಪ್ಪವನ್ನ ಅದೇ ರಟ್ಟಿಗೆ ಬಡಿದುಕೊಂಡಿರುತ್ತದೆ. ಅದನ್ನ ಪುನಃ ನಾವುಗಳು ಅದೇ ಗೂಡಿಗೆ ಮರಳಿ ಕೊಡ್ಲಿಕ್ಕಿದೆ. ಆ ರೀತಿ ನೋಡಿ, ಸ್ವಚ್ಛವಾಗಿದೆ. ಯಾವುದೇ ರೀತಿಯಂತಹ ಹಾನಿಯೂ ಕೂಡ ಆ ರಟ್ಟಿಗೆ ಆಗುವುದಿಲ್ಲ. ಅದನ್ನ ಪುನಃ ಅದೇ ರೀತಿಯಾಗಿ ಯಾವುದೇ ಅದಕ್ಕೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಪುನಃ ಒಯ್ದು ಮೊದಲು ಯಾವ ಪೆಟ್ಟಿಗೆಯಿಂದ ಅದನ್ನು ತಂದಿದ್ದೇವೆಯೋ ಅದೇ ಪೆಟ್ಟಿಗೆಗೆ ಪುನಃ ಅದನ್ನ ಈ ರೀತಿಯಾಗಿ ಅದೇ ಗೂಡಿಗೆ ಅದನ್ನ ನೀಡಬೇಕಾಗ್ತದೆ. ಹೀಗೆ ನೀಡಿದಾಗ ಅದಕ್ಕೆ ಸ್ವಲ್ಪ ಬಡಿದಿರುವಂತಹ ತುಪ್ಪವನ್ನು ಅವು ಕೆಲವೇ ನಿಮಿಷದಲ್ಲಿ ಪೂರ್ತಿಯಾಗಿ ತಿಂದು ಸ್ವಚ್ಛ ಮಾಡ್ತವೆ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ, ಪೆಟ್ಟಿಗೆಯ ಮುಕ್ಕಾಲು ಭಾಗ ಅವುಗಳು ಸಂಸಾರ ಕೋಣೆ ಅಂತ ಕರಿತೇವೆ. ಅದರಲ್ಲಿ ಮರಿಭಾಗ ಮತ್ತು ಅವರ ಒಂದಿಷ್ಟು ಭಾಗ ತುಪ್ಪವನ್ನು ಅಲ್ಲಿ ಇಟ್ಟುಕೊಳ್ತವೆ. ಅದನ್ನು ನಾವು ತೆಗೆಯುವಂಥದ್ದಲ್ಲ. ಮೇಲೆ ಇರುವಂತಹ ಪೆಟ್ಟಿಗೆಯ ಕಾಲು ಭಾಗದ ತುಪ್ಪ ಮಾತ್ರ ನಾವು ತೆಕ್ಕೊಳ್ತೇವೆ. ಆ ರೀತಿ ತೆಗೆದಾದ್ಮೇಲೆ ಪುನಃ ಆ ರಟ್ಟನ್ನ ಅದೇ ಗೂಡಿಗೆ ಕೊಟ್ಟಾಗ ಮತ್ತೆ ಶೀಘ್ರವಾಗಿ ಅವುಗಳು ಅದೇ ರಟ್ಟಿಗೆ ತುಪ್ಪವನ್ನ, ಮಕರಂದವನ್ನು ತಂದು ತುಂಬಿ ಮತ್ತೆ ಜೇನುತುಪ್ಪವನ್ನ ತಯಾರಿಸಲಿಕ್ಕೆ ಅವರಿಗೂ ಸುಲಭವಾಗ್ತದೆ. ಇಷ್ಟನ್ನು ನಾವು ಇವತ್ತು ತಿಳಿದುಕೊಂಡಿದ್ದೇವೆ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.